ಜೈ ಜಿನೇಂದ್ರ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಮೃದ್ಧ ಮಲೆನಾಡಿನ ಪ್ರಕೃತಿಯ ಸಿರಿಯ ಮಧ್ಯೆ ಶ್ರೀ ಕ್ಷೇತ್ರ ವಡಂಬೈಲಿನಲ್ಲಿ ಭಕ್ತಾದಿಗಳ ಸಹಕಾರದಿಂದ ಬಹಳ ಸುಂದರವಾಗಿ ವ್ಯವಸ್ಥಿತವಾಗಿ ನಿರ್ಮಿಸಲಾದ ಜಿನಮಂದಿರಗಳ ಧಾಮ ಸಂಪ್ರೋಕ್ಷಣೆ ಹಾಗೂ ಶ್ರೀ ಭಗವದ್ ಜಿನೇಂದ್ರರ ಪಂಚಕಲ್ಯಾಣ ಮಹೋತ್ಸವ ಪೂರ್ವಕ ಜಿನಬಿಂಬಗಳ ಸ್ಥಾಪನಾ ಕಾರ್ಯಕ್ರಮ ಶ್ರೀ ಸಿದ್ಧಗಿರಿ ವಡಂಬೈಲು ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿ ಜಿನಮಂದಿರದ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿ ಪಂಚಕಲ್ಯಾಣ ಮಹೋತ್ಸವ. ವಡಂಬೈಲ್ಗೆ ಹೋಗೋಣ, ಪಂಚಕಲ್ಯಾಣ ನೋಡೋಣ, ಶರವತಿ ತಟದಲ್ಲಿ ಹಸಿರು ಕಾನನದಲ್ಲಿ, ಶರವತಿ ತಟದಲ್ಲಿ ಹಸಿರು ಕಾನನದಲ್ಲಿ ಕಂಗಳಿಸೋ ಸಿದ್ಧಗಿರಿ ಕ್ಷೇತ್ರಕ್ಕೆ ಕೂಡಿ ವಡಂಬೈಲ್ಗೆ ಹೋಗೋಣ, ಪಂಚಕಲ್ಯಾಣ ನೋಡೋಣ. ದಿನಾಂಕ 1-3-2024 ಶುಕ್ರವಾರದಿಂದ 6-3-2024 ಬುಧವಾರದವರೆಗೆ ನಡೆಯಲಿರುವ ಮಹೋತ್ಸವದ ಪಾವನ ಸಾನ್ನಿಧ್ಯ ಸಂತ ಶಿರೋಮಣಿ ಆಚಾರ್ಯ ಶ್ರೀ 108 ವಿದ್ಯಾಸಾಗರ ಮಹಾರಾಜರ ಪರಮಶಿಷ್ಯರಾದ ಪರಮಪೂಜ್ಯ ಅಭೀಕ್ಷ್ಣ ಜ್ಞಾನಭಾಸ್ಕರ ವಾತ್ಸಲ್ಯಮೂರ್ತಿ ಮುನಿಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರು ಹಾಗೂ ಶ್ರೀ ಕ್ಷೇತ್ರ ಸ್ವಾದಿ ಜೈನ ಮಠದ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿಶ್ರೀ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಸಮಸ್ತ ಭಟ್ಟಾರಕರು ಸಾನ್ನಿಧ್ಯ ವಹಿಸಲಿರುವ ಈ ಮಹೋತ್ಸವ ಎಚ್.ಎಂ. ವೀರರಾಜಯ್ಯ ಇವರ ನೇತೃತ್ವದಲ್ಲಿ ನಡೆಯಲಿದ್ದು, ಪೂಜಾ ವಿಧಿವಿಧಾನಗಳು, ಪಂಚಕಲ್ಯಾಣ ಪೂಜಾ ವಿಧಿ ಹಾಗೂ ಆರಾಧನೆಗಳು ಜೈನ ಆಗಮೋಕ್ತ ಪದ್ಧತಿಯಲ್ಲಿ ನಡೆಯಲಿದ್ದು, ಈ ನಿಮಿತ್ತ ವಿವಿಧ ಆರಾಧನೆಗಳು, ಚತುರ್ವಿಧ ದಾನಗಳ ಮೂಲಕ ಲೋಕ ಕಲ್ಯಾಣದ ಕಾರ್ಯಕ್ರಮಗಳನ್ನು ನೆರವೇರಿಸಲಿದ್ದಾರೆ. ಧಾರ್ಮಿಕ ಸಭೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಲಿವೆ. ಧರ್ಮಬಂಧುಗಳು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುಣ್ಯಾರ್ಚನೆ ಪಡೆಯಬೇಕಾಗಿ ವಿನಂತಿ. ಈ ಕಾರ್ಯಕ್ರಮವು ಜ್ವಾಲಮಾಲಾ ನ್ಯೂಸ್ನಲ್ಲಿ ನೇರ ಪ್ರಸಾರಗೊಳ್ಳಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಪ್ರೋತ್ಸಾಹಿಸಿ. ಶ್ರೀ ವೀರರಾಜನವರ ವಂಶಜರು, ಒಲಿದ ಪದ್ಮಾಂಬೆಯ ಪೂಜಕರು, ಶ್ರೀ ವೀರರಾಜನವರ ವಂಶಜರು, ಒಲಿದ ಪದ್ಮಾಂಬೆಯ ಪೂಜಕರು, ಭವ್ಯಾತ್ಮರಾಗಿ ಮುಕ್ತಿ ಪಥವನ್ನ, ಅಹಿಂಸೆ ತತ್ವದ ಸಾರವನ್ನ, ಭವ್ಯಾತ್ಮರಾಗಿ ಮುಕ್ತಿ ಪಥವನ್ನ, ಅಹಿಂಸೆ ತತ್ವದ ಸಾರವನ್ನ ಲೋಕಕ್ಕೆ ಸಾರಲು ಸಿದ್ಧವಾಗಿಹರು. ವಡಂಬೈಲ್ಗೆ ಹೋಗೋಣ.